ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಖಾಸಗಿ ಶಾಲೆ ಮತ್ತು ಪದವಿ ಪೂರ್ವ ಕಾಲೇಜುಗಳನ್ನು ತೆರಲಿಕ್ಕೆ ಮತ್ತು ಮಾನ್ಯತೆ ನವೀಕರಣ ಮಾಡಲಿಕ್ಕೆ ಶಾಲಾ ಕಾಲೇಜುಗಳ ನಿವೇಶನ ಅಥವಾ ಜಾಗವನ್ನು ಭೂ ಪರಿವರ್ತನೆ ಮಾಡಿಸೋದ್ರ ಬಗ್ಗೆ ಒಂದು ಕರ್ನಾಟಕ ಸರ್ಕಾರದ ಆದೇಶ ಬಂದಿದೆ. ಅದೇನಿದೆ ಅಂತ ಸ್ವಲ್ಪ ನೋಡ್ಕೊಂಬರೋಣ. ಉಲ್ಲೇಖನಲ್ಲಿ ಆಯುಕ್ತರು ಓದಲಾಗಿದೆ. ಇಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯವರ ಪತ್ರ 28/6/22 ಮತ್ತು 21/7/22 ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರ ಅಧ್ಯಕ್ಷತೆಯಲ್ಲಿ ಮತ್ತು ಮಾನ್ಯ ನಗರಾಭಿವೃದ್ಧಿ ಸಚಿವರ ಉಪಸ್ಥಿತಿಯಲ್ಲಿ 14/9/22 ನಡೆದ ಸಭೆಯ ನಡವಳಿ ಪ್ರಕಾರ ಏನೇನಾಗಿದೆ ನೋಡೋಣ. ಮೇಲೆ ಓದಲಾದ ಕ್ರಮ ಸಂಖ್ಯೆ 1ರಲ್ಲಿ ಆಯುಕ್ತರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೆಂಗಳೂರು ರವರು 22-23ನೇ ಸಾಲಿನ ಹೊಸ ಖಾಸಗಿ ಶಾಲೆಗಳ ನೋಂದಣಿಗಾಗಿ ಅರ್ಹ ಆಡಳಿತ ಮಂಡಳಿಗಳು ಅರ್ಜಿಯ ಜೊತೆಯಲ್ಲಿ ಅಗತ್ಯ ದಾಖಲೆಗಳನ್ನು ಸಲ್ಲಿಸಲು ಪತ್ರ ಸಂಖ್ಯೆ ದಿನಾಂಕ 22ರಲ್ಲಿ ಕಾಲಾವಕಾಶವನ್ನು ವಿಸ್ತರಿಸಿದ್ದಾರೆ. ಈಗಾಗಲೇ ಶಾಲೆಗಳು ಪ್ರಾರಂಭವಾಗಿ 2 ತಿಂಗಳು ಕಳೆದಿದ್ದು 22-23ನೇ ಸಾಲಿನಲ್ಲಿ ವಿದ್ಯಾರ್ಥಿಗಳು ಹೊಸದಾಗಿ ಶಾಲೆಗೆ ದಾಖಲು ಮಾಡಿಕೊಳ್ಳಲು 31/7/22 ಅಂತಿಮ ದಿನಾಂಕವಾಗಿದೆ. ಅಂದ್ರೆ ಇದು ಹಳೆದು, ಬಟ್ ಏನಿದೆ, ಏನು ಕಂಡೀಷನ್ಸ್ ಇತ್ತು ಅನ್ನೋದನ್ನ ಒಂದ್ಸಲ ಗ್ಲಾನ್ಸ್ ಮಾಡೋಣ. ಆದ್ರೂ ಕೂಡ ಈ ಎಲ್ಲ ಏನು ನಿಯಮಗಳು ಇವತ್ತಿನ ದಿನಕ್ಕೂ ಕೂಡ ಇದು ಯಾವಾಗಲೂ ಅನ್ವಯಿಸುತ್ತೆ ಅನ್ನೋದನ್ನ ನಾವು ಇಲ್ಲಿ ಗಮನದಲ್ಲಿ ಇಟ್ಕೋಬೇಕು. ಸೊ 31/7/22 ಅಂತಿಮ ದಿನಾಂಕವಾಗಿದ್ದು ತದನಂತರ ವಿದ್ಯಾರ್ಥಿಗಳನ್ನು ದಾಖಲು ಮಾಡಿಕೊಳ್ಳಲು ಅವಕಾಶವಿರುವುದಿಲ್ಲ. ಆದ್ದರಿಂದ ಈ ಬಗ್ಗೆ ಗಮನಿಸಿ 30/7/22 ಇತ್ಯರ್ಥಪಡಿಸಲು ಸಂಬಂಧಪಟ್ಟ ಪ್ರಾಧಿಕಾರಕ್ಕೆ ಸೂಚಿಸಲಾಗಿದೆ ಅಂತ ಹೇಳಿದ್ದಾರೆ. ಸೊ 22 ಆಗೋಗಿದೆ ಆಲ್ರೆಡಿ. ಏನಿತ್ತು ಅಲ್ಲಿ ಅನ್ನೋದನ್ನ ಸ್ವಲ್ಪ ನೋಡ್ಕೊಂಬರೋಣ. ಯಾಕಂದ್ರೆ ಕೆಲವರು ಏನ್ ಮಾಡ್ತಾರೆ, ಕನ್ವರ್ಷನ್ ಮಾಡಿರೋದಿಲ್ಲ ಶಾಲಾ ಕಾಲೇಜುಗಳನ್ನ. ಲ್ಯಾಂಡ್ ಕನ್ವರ್ಟ್ ಮಾಡದೇನೆ ಇಮಿಡಿಯೇಟ್ ಆಗಿ ಒಂದು ಸ್ಕೂಲನ್ನು ಪ್ರಾರಂಭ ಮಾಡ್ಬಿಡ್ತಾರೆ. ಅದು ಏನಿದೆ ಅಂತ ಸ್ವಲ್ಪ ನೋಡ್ಬೋದು ಇಲ್ಲಿ. ಕರ್ನಾಟಕ ಭೂ ಕಂದಾಯ ಕಾಯ್ದೆ ಅಧಿನಿಯಮ 1964, ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಅಂಡ್ ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ಆಕ್ಟ್ 1961 ಪ್ರಕಾರ ಅಡಿಯಲ್ಲಿ ರಚಿತವಾಗಿರುವ ಭೂ ಪರಿವರ್ತನಾ ನಿಯಮಗಳ ಅನ್ವಯ ಕರ್ನಾಟಕ ಶಿಕ್ಷಣ ಸಂಸ್ಥೆಗಳ ವರ್ಗೀಕರಣ, ನಿಯಂತ್ರಣ ಮತ್ತು ಪಠ್ಯಕ್ರಮ ನಿಗದಿ ಪ್ರಾಧಿಕಾರ ಇತ್ಯಾದಿ ನಿಯಮಗಳು 1955ಕ್ಕೆ ನಿಯಮ 4 ಸೇರ್ಪಡೆಗೊಳಿಸಲಾಗಿದೆ. ನಿಯಮ 4ರ ಉದ್ಗೃತ ಭಾಗ ಈ ಕೆಳಕಂಡಂತೆ ಇರುತ್ತದೆ. ಏನು ನಿಯಮ 4ರಲ್ಲಿ? ಎವ್ರಿ ಪ್ರೈವೇಟ್ ಬಾಡಿ ಆಫ್ ಎ ಪರ್ಸನ್ಸ್ desiring to establish and maintain an educational institution imparting pre-primary, primary, secondary and higher secondary education or any part thereof shall own or have on lease for a minimum period of 30 years following minimum contiguous extent of land, building and playground of the education institution with permission from relevant authorities to use for educational purpose, provided that the land requirement shall not be applicable to the educational institutions imparting pre-primary education only. 1 ವರ್ಷದ ನಂತರ ಯಾವುದೇ ಆಡಳಿತ ಮಂಡಳಿಯು ಭೂ ಪರಿವರ್ತನೆ ಆದೇಶವನ್ನು ಸಲ್ಲಿಸಲು ವಿಫಲವಾದಲ್ಲಿ ಆ ಶಾಲೆಗಳ ಮೇಲಿನ ನಿಯಮಾನುಸಾರ ಕ್ರಮವಹಿಸಲು, ಶಾಲೆಗಳನ್ನು ಮುಚ್ಚಲು ಕ್ರಮ ವಹಿಸಿದ್ದಲ್ಲಿ ಆ ಶಾಲೆಯ ವ್ಯಾಸಂಗ ಮಾಡುತ್ತಿರುವ ಮಕ್ಕಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಆಡಳಿತ ಮಂಡಳಿಗಳು ನ್ಯಾಯಾಲಯದ ಮೊರೆ ಹೋಗುವ ಸಂಭವ ಹೆಚ್ಚಾಗಿರುತ್ತದೆ. ಇಲಾಖೆಯು ಶಾಲೆಗಳಿಗೆ ಅನುಮತಿ ನೀಡುವಾಗ ಏಕೆ ನಿಯಮಗಳನ್ನು ಪಾಲಿಸಿಲ್ಲ ಎಂದು ನ್ಯಾಯಾಲಯದಲ್ಲಿ ಪ್ರಶ್ನಿಸಿದಲ್ಲಿ ಇಲಾಖೆಯು ಸಮರ್ಥನೆ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಹಾಗೂ ಈ ಉಲ್ಲಂಘನೆಗಳ ಬಗ್ಗೆ ದೂರುಗಳು ಬಂದಲ್ಲಿ ಸಂಬಂಧಿಸಿದ ಸಿಬ್ಬಂದಿ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸುವುದು ಅನಿವಾರ್ಯವಾಗುವ ಸಂಭವ ಹೆಚ್ಚಾಗಿ ಕಂಡು ಬಂದಿರುವುದರಿಂದ ಇಂತಹ ಕ್ರಮಕ್ಕೆ ಇಲಾಖೆಯೇ ಅವಕಾಶ ಮಾಡಿಕೊಟ್ಟಂತಾಗುತ್ತದೆ ಎಂದು ಪ್ರಸ್ತಾಪಿಸಿ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ. ಮೇಲೆ ಓದಲಾದ ಕ್ರಮ ಸಂಖ್ಯೆ 2ರಲ್ಲಿ ಮಾನ್ಯ ಆಯುಕ್ತರ ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ಖಾಸಗಿ ಶಾಲೆಯ ಪದವಿ ಪೂರ್ವ ಕಾಲೇಜುಗಳನ್ನು ತೆರೆಯಲು ಹಾಗೂ ಮಾನ್ಯತೆ ನವೀಕರಣ ಮಾಡಲು ಶಾಲಾ ಕಾಲೇಜುಗಳ ನಿವೇಶನ ಜಾಗವನ್ನು ಭೂ ಪರಿವರ್ತನೆ ಮಾಡಿಸುವ ಕುರಿತಂತೆ ಕರ್ನಾಟಕ ಸರ್ಕಾರಿ ವ್ಯವಹಾರ ಹಂಚಿಕೆ ನಿಯಮಗಳು 1977ರ ನಿಯಮ 33ರ ಉಪನಿಯಮ 3 ಮತ್ತು 4ರ ಅನ್ವಯ ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣ ಹಾಗೂ ಸಕಾಲ ಸಚಿವರ ಅಧ್ಯಕ್ಷತೆಯಲ್ಲಿ
ಮತ್ತು ಮಾನ್ಯ ನಗರಾಭಿವೃದ್ಧಿ ಸಚಿವರ ಉಪಸ್ಥಿತಿಯಲ್ಲಿ ನಡೆದ ಸಭೆಯಲ್ಲಿ ಚರ್ಚಿಸಿ ಈ ಕೆಳಕಂಡಂತೆ ತೀರ್ಮಾನಿಸಲಾಗಿದೆ. ಆದೇಶ ಬಂದಿದೆ, ಇದು ಆಲ್ರೆಡಿ 14/10/22 ಬಂದಿರುವಂತಹ ಆದೇಶ. ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಖಾಸಗಿ ಶಾಲೆ ಮತ್ತು ಪದವಿ ಪೂರ್ವ ಕಾಲೇಜುಗಳನ್ನು ತೆರೆಯಲು ಹಾಗೂ ಮಾನ್ಯತೆ ನವೀಕರಣ ಮಾಡಲು ಶಾಲಾ ಕಾಲೇಜುಗಳ ನಿವೇಶನವನ್ನು ಜಾಗವನ್ನು ಭೂ ಪರಿವರ್ತನೆ ಮಾಡಿಸುವ ಕುರಿತು ಈ ಕೆಳಕಂಡಂತೆ ಕ್ರಮ ವಹಿಸಲು ಆದೇಶಿಸಿದೆ. ಏನೇನು ಮಾಡಬೇಕಪ್ಪ ಇದರಲ್ಲಿ ಅಂದ್ರೆ, ಹೊಸ ಶಾಲೆಗಳ ನೋಂದಣಿ ಮಾಡುವಾಗ ಕಡ್ಡಾಯವಾಗಿ ಶಾಲೆಯನ್ನು ಪ್ರಾರಂಭಿಸುವ ಉದ್ದೇಶಿತ ಸ್ಥಳವು ಗ್ರಾಮ ಠಾಣ, ನಗರ ಸ್ಥಳೀಯ ಸಂಸ್ಥೆ ವ್ಯಾಪ್ತಿಯಿಂದ ಹೊರತುಪಡಿಸಿದ ಜಮೀನು ಶೈಕ್ಷಣಿಕ ಉದ್ದೇಶಕ್ಕಾಗಿ ಎಂದು ಸಂಬಂಧಪಟ್ಟ ಪ್ರಾಧಿಕಾರದಿಂದ ಅನುಮತಿ ಪಡೆದು ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆ ಹೊಂದಿರಬೇಕು. ಸರ್ಕಾರ ಅಥವಾ ಖಾಸಗಿಯವರು ಅನುಮೋದನೆ ಪಡೆದ ಬಡಾವಣೆಯಲ್ಲಿ ಸಾರ್ವಜನಿಕ ಉದ್ದೇಶಕ್ಕಾಗಿ ಮೀಸಲಿರುವ ನಿವೇಶನ ಸಿಎ ಸೈಟ್ನಲ್ಲಿ ಯಾವ ಹಂತದಲ್ಲಿ ಶಾಲೆಗೆ ಅನುಮತಿ ನೀಡಿರುವ ಬಗ್ಗೆ ಸೂಕ್ತ ಆದೇಶವನ್ನು ಪಡೆದು ನಿರ್ಮಿಸಿದ್ದಲ್ಲಿ, ನಗರ ಮತ್ತು ಪಟ್ಟಣ ಪ್ರದೇಶದ ವ್ಯಾಪ್ತಿಯ ಸ್ಥಳೀಯ ಯೋಜನಾ ಪ್ರದೇಶದ ಮಹಾಯೋಜನೆಯಲ್ಲಿ ವಸತಿ ಅಥವಾ ವಾಣಿಜ್ಯ ಉದ್ದೇಶಕ್ಕಾಗಿ ಕಾಯ್ದಿರಿಸಿರುವ ಪ್ರದೇಶಗಳಲ್ಲಿ ಶೈಕ್ಷಣಿಕ ಉದ್ದೇಶಕ್ಕಾಗಿ ಉಪಯೋಗಿಸಲು ವಲಯ ನಿಯಮಾವಳಿಗಳಲ್ಲಿ ಅವಕಾಶವಿರುವಂತಹ ನಗರ, ಪಟ್ಟಣ, ಸ್ಥಳೀಯ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದಿತ ಖಾತೆ ಹೊಂದಿದ್ದು, ಶಾಲೆಯ ಉಪಯೋಗಕ್ಕಾಗಿ ಸಕ್ಷಮ ಪ್ರಾಧಿಕಾರವು ಕಟ್ಟಡದ ನಕ್ಷೆಗೆ ಅನುಮೋದನೆ ನೀಡಿದ್ದಲ್ಲಿ. 4ನೇ ಪಾಯಿಂಟು, ಸದರಿ ಸ್ಥಳವು ಈಗಾಗಲೇ ನಗರ, ಪಟ್ಟಣ, ಸಿಟಿ ಟೋಟಲ್ ಸರ್ವೆ ನಂಬರ್ ಅಥವಾ ಸಿಟಿ ಟೈಟಲ್ ಸರ್ವೆ ನಂಬರ್ ಅಥವಾ ಖಾತೆಯನ್ನು ಹೊಂದಿದ್ದಲ್ಲಿ ಸ್ಥಳೀಯ ಪ್ರಾಧಿಕಾರವು ಶಾಲೆ ನಡೆಸುವ ಉದ್ದೇಶಿತ ಸ್ಥಳದಲ್ಲಿ ಶಾಲಾ ಕಟ್ಟಡವನ್ನು ಕಟ್ಟಲು ಅನುಮತಿ ನೀಡಿ ನಕ್ಷೆಯನ್ನು ಅನುಮೋದನೆ ನೀಡಿದ್ದಲ್ಲಿ, ಅಂದ್ರೆ ಇವೆಲ್ಲವಕ್ಕೂ ಅಡ್ಮಿಸಬಲ್ ಇದೆ ಅಂತ. ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಖಾತೆ ಹೊಂದಿದ್ದು ಸ್ಥಳೀಯ ಪ್ರಾಧಿಕಾರವು ಶಾಲೆ ನಡೆಸುವ ಉದ್ದೇಶಿತ ಸ್ಥಳದಲ್ಲಿ ಶಾಲಾ ಕಟ್ಟಡವನ್ನು ಕಟ್ಟಲು ಅನುಮತಿ ನೀಡಿ ನಕ್ಷೆಯನ್ನು ಅನುಮೋದನೆ ನೀಡಿದ್ದಲ್ಲಿ ಅಂತಹ ಸ್ಥಳದಲ್ಲಿ ಹೊಸ ಶಾಲೆಗಳಿಗೆ ಅನುಮತಿ ನೀಡಬಹುದಾಗಿರುತ್ತದೆ. ಓಕೆ. ಆದರೆ ಸ್ಥಳೀಯ ಯೋಜನಾ ಪ್ರದೇಶದ ಅಥವಾ ಪ್ರಾಧಿಕಾರದ ಮಹಾಯೋಜನೆಯಲ್ಲಿ ಬರುವ ಮತ್ತು ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಪ್ರದೇಶದಲ್ಲಿ ಖಾತೆಗಳನ್ನು ಹೊಂದಿರುವ ಸ್ಥಳಗಳನ್ನು ಹೊರತುಪಡಿಸಿ ಕೃಷಿ, ವಾಣಿಜ್ಯ, ವಾಸಕ್ಕೆ, ಕೈಗಾರಿಕೆ ಹಾಗೂ ಇತರೆ ಉದ್ದೇಶಗಳಿಗೆ ಭೂ ಪರಿವರ್ತನೆಯಾಗಿದ್ದಲ್ಲಿ, ಇಂತಹ ಸ್ಥಳದಲ್ಲಿ ಶಾಲೆಗಳನ್ನು ಪ್ರಾರಂಭಿಸಲು ನೋಂದಣಿಗಾಗಿ ಅರ್ಜಿ ಸಲ್ಲಿಸಿದ್ದಲ್ಲಿ ಅಂತಹ ಶಾಲೆಗಳಿಗೆ ನೋಂದಣಿ ಮಾಡಲು ಅವಕಾಶವಿರುವುದಿಲ್ಲ. ಓಕೆ. ಒಂದು ವೇಳೆ ಶೈಕ್ಷಣಿಕ ಉದ್ದೇಶಕ್ಕೆ ಪರಿವರ್ತನೆಯಾಗಿದ್ದಲ್ಲಿ ಮಾತ್ರ ಪರಿಗಣಿಸಲಾಗುವುದು. 2017ರ ಪೂರ್ವದಲ್ಲಿ ಪ್ರಾರಂಭವಾದ ಶಾಲೆಗಳ ಮಾನ್ಯತೆಯನ್ನು ನವೀಕರಣ ಮಾಡೋದ್ರ ಬಗ್ಗೆ ಒಂದು ಸ್ಪಷ್ಟೀಕರಣ ಇದೆ. ಏನಿದೆ? ಸರ್ಕಾರ ಅಥವಾ ಖಾಸಗಿಯವರು ಅನುಮೋದನೆ ಪಡೆದ ಬಡಾವಣೆಯಲ್ಲಿ ಸಾರ್ವಜನಿಕ ಉದ್ದೇಶಕ್ಕಾಗಿ ಮೀಸಲಿಟ್ಟಿರುವ ನಿವೇಶನ ಅಂದ್ರೆ ಸಿಎ ಸೈಟ್ ನಲ್ಲಿ ಯಾವ ಹಂತದ ಶಾಲೆಗೆ ಅನುಮತಿ ನೀಡಿರುವ ಬಗ್ಗೆ ಸೂಕ್ತ ಆದೇಶವನ್ನು ಪಡೆದು ನಿರ್ಮಿಸಿದ್ರೆ ಅದು ಓಕೆ. ಸದರಿ ಸ್ಥಳವು ಈಗಾಗಲೇ ನಗರ, ಪಟ್ಟಣ, ಸಿಟಿ ಟೈಟಲ್ ಸರ್ವೆ ನಂಬರ್ ಹೊಂದಿ ಖಾತೆ ಸಂಖ್ಯೆಯನ್ನು ಹೊಂದಿದ್ರೆ, ಸ್ಥಳೀಯ ಪ್ರಾಧಿಕಾರವು ಶಾಲೆ ನಡೆಸುವ ಉದ್ದೇಶಿತ ಸ್ಥಳದಲ್ಲಿ ಶಾಲಾ ಕಟ್ಟಡವನ್ನು ಕಟ್ಟಲು ಅನುಮತಿ ನೀಡಿ ನಕ್ಷೆಯನ್ನು ಅನುಮೋದನೆ ನೀಡಿದ್ರೆ ಅಥವಾ ಪ್ರಸ್ತುತ ಅನುಮತಿ ಪಡೆದಿದ್ದಲ್ಲಿ, ನಗರ ಮತ್ತು ಪಟ್ಟಣ ಪ್ರದೇಶದ ವ್ಯಾಪ್ತಿಯ ಸ್ಥಳೀಯ ಯೋಜನಾ ಪ್ರದೇಶದ ಮಹಾಯೋಜನೆಯಲ್ಲಿ ವಸತಿ ಅಥವಾ ವಾಣಿಜ್ಯ ಉದ್ದೇಶಕ್ಕಾಗಿ ಕಾಯ್ದಿರಿಸಿರುವ ಪ್ರದೇಶಗಳಲ್ಲಿ ಶೈಕ್ಷಣಿಕ ಉದ್ದೇಶಕ್ಕಾಗಿ ಉಪಯೋಗಿಸಲು ವಲಯ ನಿಯಮಾವಳಿಗಳಲ್ಲಿ ಅವಕಾಶವಿರುವಂತಹ ನಗರ, ಪಟ್ಟಣ ಸ್ಥಳಗಳಲ್ಲಿ ಸ್ಥಳೀಯ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದಿತ ಖಾತೆ ಹೊಂದಿದ್ದು, ಶಾಲೆಯ ಉಪಯೋಗಕ್ಕಾಗಿ ಸಕ್ಷಮ ಪ್ರಾಧಿಕಾರವು ಕಟ್ಟಡದ ನಕ್ಷೆಗೆ ಅನುಮೋದನೆ ನೀಡಿದ್ದಲ್ಲಿ ಅಥವಾ ಪ್ರಸ್ತುತ ಅನುಮತಿ ಪಡೆದಿದ್ದಲ್ಲಿ, ಓಕೆ. ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಶಾಲೆ ಸಂಖ್ಯೆ ಹೊಂದಿದ್ದಲ್ಲಿ, ಸ್ಥಳೀಯ ಪ್ರಾಧಿಕಾರವು ಶಾಲೆ ನಡೆಸುವ ಉದ್ದೇಶಿತ ಸ್ಥಳದಲ್ಲಿ ಶಾಲಾ ಕಟ್ಟಡವನ್ನು ಕಟ್ಟಲು ಅನುಮತಿಸಿ ಮತ್ತು ನಕ್ಷೆಯನ್ನು ಅನುಮೋದನೆ ನೀಡಿದ್ದಲ್ಲಿ, ಅಂತಹ ಪ್ರಸ್ತುತ ಶಾಲಾ ಉದ್ದೇಶಕ್ಕಾಗಿ ಅನುಮತಿ ನೀಡಿದ್ದಲ್ಲಿ ಇಂತಹ ಶಾಲೆಗಳಿಗೆ ಮಾನ್ಯತೆಯನ್ನು ನವೀಕರಿಸಲಾಗುವುದು. ಆದರೆ ಈಗಾಗಲೇ ಶಾಲೆಯು ನೋಂದಣಿ ಮತ್ತು ಅನುಮತಿ ಪಡೆದು ಹಲವಾರು ವರ್ಷಗಳಿಂದ ನಡೆಯುತ್ತಿರುವ ಕೃಷಿ ಜಮೀನಿನಲ್ಲಿ ಅಥವಾ ವಸತಿ, ಕೈಗಾರಿಕೆ ಮತ್ತು ವಾಣಿಜ್ಯ ಪ್ರದೇಶಗಳಿಗೆ ಭೂ ಪರಿವರ್ತನೆ ಆದ ಸ್ಥಳದಲ್ಲಿ ನೋಂದಣಿ ಮತ್ತು ಅನುಮತಿ ಪಡೆದು ಶಾಲೆಗಳು ನಡೆಯುತ್ತಿದ್ದು, ಈ ಶಾಲೆಗಳು ಸಹ ಅಗತ್ಯವಾಗಿ ನಿಯಮಾನುಸಾರ ಶೈಕ್ಷಣಿಕ ಉದ್ದೇಶಕ್ಕೆ ಭೂ ಪರಿವರ್ತನೆ ಆದೇಶ ಹೊಂದಲೇಬೇಕಾಗುತ್ತದೆ. ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲ ಅಂದ್ರೆ ನೀವು ಮಾಡಬೇಕು ಅಂತ. ಓಕೆ. ಆದರೆ ವಿದ್ಯಾರ್ಥಿಗಳ ಮತ್ತು ಶಾಲೆಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಇಂತಹ ಶಾಲೆಗಳು ಭೂ ಪರಿವರ್ತನೆ ಹೊಂದಲು 3 ತಿಂಗಳುಗಳ ಕಾಲಾವಕಾಶ ನೀಡಿ, ಆ ಅವಧಿಯಲ್ಲಿ ಎಲ್ಲಾ ಶಾಲೆಗಳು ಕಡ್ಡಾಯವಾಗಿ ಶೈಕ್ಷಣಿಕ ಉದ್ದೇಶಕ್ಕಾಗಿ ಭೂ ಪರಿವರ್ತನೆ ಹೊಂದುವುದು ಕಡ್ಡಾಯವಾಗಿರುತ್ತದೆ. ಸರ್ಕಾರದ ಅಧೀನ ಕಾರ್ಯದರ್ಶಿಗಳು. ಓಕೆ. ಸೊ ಇದ್ರ ಪ್ರಕಾರ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಶಾಲೆಯನ್ನ ನೀವು ನಡೆಸಬೇಕು ಅಥವಾ ಇಲ್ಲ ನಂದು ಬಹಳ ಹಳೆಯ ಸ್ಕೂಲು ನಾವು ನಡೆಸಲ್ಲ ಮಾಡಲ್ಲ, ಅದೆಲ್ಲ ಇಲ್ಲ.
ನೀವು ಯಾವುದೇ ಒಂದು ಶಾಲೆ ಇದ್ರೂ ಕೂಡ 2017ಗಿಂತ ಮುಂಚೆನೆ ಇದ್ರೂ ಕೂಡ ನೀವು ಈಗಲೂ ಕೂಡ ಅದನ್ನ ಕನ್ವರ್ಷನ್ ಮಾಡಿಕೊಂಡು ಒಂದು ನಿಯಮಾನುಸಾರ ಒಂದು ಶಾಲೆಯನ್ನ ನಡೆಸಬೇಕಾಗಿರುವಂಥದ್ದು ಆದ್ಯ ಕರ್ತವ್ಯ ಆಗಿರುತ್ತೆ ಅಂತ ಅನ್ನೋದನ್ನ ಇಲಾಖೆ ಒಂದು ಸುತ್ತೋಲೆ ಮೂಲಕ ನಾವು ಕಾಣಬಹುದಾಗಿದೆ. ರೈಟ್, ಇಷ್ಟು ಒಂದು ಶಾಲೆಯ ಒಂದು ಏನಪ್ಪಾ ಇದ್ರ ಬಗ್ಗೆ ಏನು ಭೂ ಪರಿವರ್ತನೆ ಮಾಡಿಸುವಂತ ಒಂದು ವಿಷಯದ ಬಗ್ಗೆ ಇರ್ತಕ್ಕಂಥ ಒಂದು ಆದೇಶ. ರೈಟ್, ಥ್ಯಾಂಕ್ ಯು.